ಮೈದಾ ಬಳಸದೆ ಆರೋಗ್ಯಕರವಾಗಿ ನಾವು ಹೇಗೆ ಬೆಣ್ಣೆ ಬಿಸ್ಕತ್ ಮಾಡಬಹುದು ಅನ್ನೋದನ್ನು ನಾನಿವತ್ತು ತೋರಿಸ್ತಾ ಇದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮೊದಲಿಗೆ ಒಂದು 3/4 ಕಪ್ನಷ್ಟು ಸಕ್ಕರೆಯನ್ನು 1 ಏಲಕ್ಕಿ ಹಾಕಿ ನುಣ್ಣಗೆ ಪುಡಿ ಮಾಡ್ಕೋಬೇಕು. 2 ಕಪ್ ಅಳತೆ ಹಿಟ್ಟಿಗೆ 3/4 ಕಪ್ನಷ್ಟು ಸಕ್ಕರೆ ಸಾಕಾಗುತ್ತೆ. ಈಗ ಒಂದು ಬಟ್ಟಲಿಗೆ ನಾನು 2 ಕಪ್ ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ಈಗ ಪುಡಿ ಮಾಡಿಟ್ಟ ಸಕ್ಕರೆಯನ್ನು ಸಹಿತ ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ ಒಂದು ಚಿಟಿಕೆ ಉಪ್ಪನ್ನು ಸಹ ಸೇರಿಸಬೇಕು. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಸಕ್ಕರೆ ಪುಡಿ ಹಿಟ್ಟಿನೊಂದಿಗೆ ಸರಿಯಾಗಿ ಮಿಕ್ಸ್ ಆದ ನಂತರ ನಾವು ಸ್ವಲ್ಪ ತುಪ್ಪವನ್ನು ಹಾಕ್ತಾ ಕಲಿಸ್ಕೋಬೇಕು. ಇದಕ್ಕೆ ಅರ್ಧ ತುಪ್ಪ ಅರ್ಧ ಎಣ್ಣೆಯನ್ನು ಸಹ ಹಾಕ್ಬೋದು, ಆದರೆ ನಾನು ಬರೀ ತುಪ್ಪದಲ್ಲೇ ಕಲಿಸ್ತಾ ಇದ್ದೇನೆ. ಇದನ್ನು ಮಕ್ಕಳು ಜಾಸ್ತಿ ಇಷ್ಟಪಟ್ಟು ತಿನ್ನೋದ್ರಿಂದ ತುಪ್ಪದಲ್ಲೇ ಮಾಡಿದರೆ ಮಕ್ಕಳ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಈ ರೀತಿ ತುಪ್ಪ ಹಾಕ್ತಾ ಉಂಡೆ ಕಟ್ಟೋ ಹದಕ್ಕೆ ಕಲಿಸ್ಕೋಬೇಕು. ನೋಡಿ ಇಷ್ಟ ಹದಕ್ಕೆ ಬಂದರೆ ಸಾಕು. ಈ ರೀತಿ ನಾವು ಕೈಯಲ್ಲಿ ಕಟ್ಟಿದರೆ ಅದು ಉಂಡೆ ಆಗಬೇಕು. ಈ ಹದಕ್ಕಿರಲಿ. ಒಂದು 10 ನಿಮಿಷ ಮುಚ್ಚಿಡೋಣ. ಅಷ್ಟರಲ್ಲಿ ಕುಕ್ಕರಲ್ಲಿ ಸ್ವಲ್ಪ ಮರಳನ್ನು ಹಾಕಿ ಬಿಸಿ ಆಗೋದಕ್ಕೆ ಇಡಬೇಕು. ಮರಳು ಸಿಗದೇ ಇದ್ದರೆ ಉಪ್ಪನ್ನು ಸಹ ಹಾಕ್ಕೋಬಹುದು. ಈಗ ಹಿಟ್ಟು ಸಮವಾಗಿ ಬೆರೆತಿದೆ. ಇದನ್ನು ಚಿಕ್ಕ ಚಿಕ್ಕ ಉಂಡೆ ಮಾಡಿ ಬೆಣ್ಣೆ ಬಿಸ್ಕತ್ ಆಕಾರಕ್ಕೆ ಮಾಡಿಕೊಳ್ಳೋಣ. ನೋಡಿ ಈ ಹದಕ್ಕಿದ್ರೆ ಸಾಕಾಗತ್ತೆ. ಈಗ ಇದರ ಮೇಲೆ ಒಂದು ಫೋರ್ಕ್ ತಗೊಂಡು ಈ ರೀತಿ ಸ್ವಲ್ಪ ಚುಚ್ಚಿದರೆ ನೋಡೋಕ್ಕೂ ಕೂಡ ಚೆನ್ನಾಗಿ ಕಾಣುತ್ತೆ, ಮಕ್ಕಳಿಗೆ ಇಷ್ಟ ಆಗುತ್ತೆ. ನೋಡಿ ಎಲ್ಲವನ್ನು ಈ ರೀತಿ ಮಾಡಿಕೊಂಡು ನಾವು ಕುಕ್ಕರ್ ಪಾತ್ರೆಯಲ್ಲಿ ಹಾಕ್ಕೊಳ್ಳೋಣ. ಇದನ್ನು ಸ್ವಲ್ಪ ದೂರ ಇಡಬೇಕು. ಅದು ಬೆಂದ ನಂತರ ಸ್ವಲ್ಪ ಸೈಜಲ್ಲಿ ದೊಡ್ಡದಾಗೋದ್ರಿಂದ ಸ್ವಲ್ಪ ದೂರನೇ ಇಡಬೇಕಾಗತ್ತೆ. ಈ ರೀತಿ ಎಷ್ಟು ಹಿಡಿಯುತ್ತೋ ಅಷ್ಟನ್ನು ಇಟ್ಟು ನಾವು ಬಿಸಿ ಮಾಡಿಕೊಂಡಿದ್ವಲ್ಲ ಕುಕ್ಕರ್ನಲ್ಲಿ ಇಡಬೇಕು. ಉರಿ ಚಿಕ್ಕದಾಗಿ ಇರಲಿ. ಈ ರೀತಿ ಇಟ್ಟು ಮುಚ್ಚಬೇಕು. ಆದರೆ ಕುಕ್ಕರ್ ಮುಚ್ಚಳಕ್ಕೆ ಗ್ಯಾಸ್ಕೆಟ್ ಹಾಕಬಾರ್ದು ಮತ್ತು ವಿಸಿಲ್ ಕೂಡ ಹಾಕಬಾರ್ದು. ಮೇಲೆ ಒಂದು ಲೋಟ ಮುಚ್ಚಿಟ್ರೆ ಸಾಕಾಗತ್ತೆ. ಹೀಗೆ ಇದನ್ನು ಒಂದು 20 ನಿಮಿಷಗಳ ಕಾಲ ನಾವು ಇಡಬೇಕಾಗತ್ತೆ. ಈಗ ನೋಡಿ 20 ನಿಮಿಷ ಆಗಿದೆ. ಬೆಂದಿದೆಯಾ ಅಂತ ಚೆಕ್ ಮಾಡೋಣ. ನೋಡಿ ಈ ಕಲರ್ ಬಂದರೆ ಸಾಕು. ಇದು ಚೆನ್ನಾಗಿ ಬೆಂದಿದೆ. ಇದನ್ನು ಸುಮಾರು ದಿನಗಳ ಕಾಲ ಇಟ್ಕೊಂಡು ತಿನ್ಬೋದು. ತುಪ್ಪದಲ್ಲೇ ಮಾಡಿರೋದ್ರಿಂದ ಹಾಳಾಗಲ್ಲ, ತುಂಬ ಚೆನ್ನಾಗಿರುತ್ತೆ. ಮೈದಾ ಹಾಕದೆ ಓವನ್ ಕೂಡ ಬಳಸದೆ ತುಂಬ ಸುಲಭವಾಗಿ ಆರೋಗ್ಯಕರವಾಗಿ ಹೀಗೆ ಬೆಣ್ಣೆ ಬಿಸ್ಕತ್ ಮನೆಯಲ್ಲೇ ಮಾಡ್ಕೋಬೋದು ಅನ್ನೋದನ್ನು ನಾನು ತೋರಿಸ್ಕೊಟ್ಟಿದ್ದೇನೆ. ತಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟವಾಯಿತು ಅಂತ ಭಾವಿಸ್ತೇನೆ. ಥ್ಯಾಂಕ್ ಯು.